ಫಿಫ್ತ್ ಕ್ವಶನ್. ಓಕೆ, ಇಲ್ಲಿ 2 ಇಕ್ವೇಶನ್ ಕೊಟ್ಟಿದ್ದಾರೆ, ಅದನ್ನ ಗ್ರಾಫಿಕಲ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕು. ಓಕೆ, ಅದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಫಸ್ಟ್ ಇಕ್ವೇಶನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಗ್ರಾಫ್ ಆಗ್ಬೇಕಾದ್ರೆ ಯಾವಾಗ್ಲೂ ವೈ ಒಂದೇ ಲೆಫ್ಟ್ ಸೈಡ್ ಇಟ್ಕೋಬೇಕು. ಓಕೆ, ಸೊ ವೈ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಏನಾಗುತ್ತೆ, ಈ ಪ್ಲಸ್ ಎಕ್ಸ್ ಈ ಕಡೆ ಹೋದ್ರೆ ಮೈನಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ಈಗ ನಾನು ಇಲ್ಲಿ ಏನ್ ಮಾಡ್ತೀನಿ, ಒಂದು ಟೇಬಲ್ ಡ್ರಾ ಮಾಡ್ತೀನಿ. ಓಕೆ, ಎಕ್ಸ್ ವೈ. ಓಕೆ, 4 ವ್ಯಾಲ್ಯೂದು ಟೇಬಲ್ ತಗೊಳ್ಳೋಣ ನಂಗೆ. ಓಕೆ, ಸೊ ಈಗ ನಮ್ಗೆ ಏನ್ ಬಂತು, y ಇಸ್ ಈಕ್ವಲ್ ಟು 5 ಮೈನಸ್ ಎಕ್ಸ್. ಸೊ ಈಗ ನಾನು ಫಸ್ಟ್ ಏನ್ ಮಾಡ್ತೀನಿ, ಎಕ್ಸ್ ಇದ್ದಲ್ಲಿ 1 ಹಾಕ್ತೀನಿ. ಓಕೆ, y ಇಸ್ ಈಕ್ವಲ್ ಟು 5 ಮೈನಸ್ ಎಕ್ಸ್ ಇದ್ದಲ್ಲಿ 1 ಹಾಕಿದ್ರೆ ಏನ್ ಬರುತ್ತೆ ನೋಡ್ರಿ, 5 ಅಲ್ಲಿ 1 ಹೋದ್ರೆ 4. ಸೊ ಎಕ್ಸ್ 1 ಆಗಿದ್ರೆ y ವ್ಯಾಲ್ಯೂ ಏನ್ ಬಂತು, 4 ಬಂತು. ಓಕೆ, ಅದೇ ರೀತಿ ನೀವು ಎಕ್ಸ್ ಇದ್ದಲ್ಲಿ 2 ಹಾಕ್ರಿ. ಓಕೆ, ಇದೇ ಫಸ್ಟ್ ಈಕ್ವೇಶನ್ ಅನ್ಕೊಳ್ರಿ. ಓಕೆ, ಸೊ ಫಸ್ಟ್ ಏನ್ ಮಾಡಿದೆ, ಎಕ್ಸ್ ಇದ್ದಲ್ಲಿ 1 ಹಾಕಿದೆ. ಈಗ ಎಕ್ಸ್ ಇದ್ದಲ್ಲಿ 2 ಹಾಕ್ರಿ, ಏನಾಗುತ್ತೆ, y ಇಸ್ ಈಕ್ವಲ್ ಟು 5 ಮೈನಸ್ ಎಕ್ಸ್ ಇದ್ದಲ್ಲಿ 2 ಹಾಕಿದ್ರೆ 5 ಮೈನಸ್ 2. ಸೊ 5 ಮೈನಸ್ 2 ಏನು, 3. ಓಕೆ, ಸೊ ನಾನು ಎಕ್ಸ್ 2 ತಗೊಂಡಾಗ ಓಕೆ y ವ್ಯಾಲ್ಯೂ ಏನ್ ಬಂತು, 3 ಅಂತ ಬಂತು. ಓಕೆ, ಅದೇ ರೀತಿ ಎಕ್ಸ್ ಇದ್ದಲ್ಲಿ ಏನ್ ಹಾಕ್ರಿ, 3 ಹಾಕ್ರಿ. y ಇಸ್ ಈಕ್ವಲ್ ಟು 5 ಮೈನಸ್, ಓಕೆ ಇಲ್ಲಿ ಎಕ್ಸ್ ಇದ್ದಲ್ಲಿ 3 ಹಾಕಿದ್ರೆ y ಇಸ್ ಈಕ್ವಲ್ ಟು ಏನಾಯ್ತು, 2 ಆಯ್ತು. ಸೊ ಎಕ್ಸ್ 3 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು, 2 ಬಂತು. ಓಕೆ, ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು 4 ತಗೊಳ್ರಿ, y ಇಸ್ ಈಕ್ವಲ್ ಟು 5. ಓಕೆ, ಮೈನಸ್ ಎಕ್ಸ್ ಇದ್ದಲ್ಲಿ 4. ಸೊ y ಇಸ್ ಈಕ್ವಲ್ ಟು 5 ಅಲ್ಲಿ 4 ಹೋದ್ರೆ 1. ಸೊ ಎಕ್ಸ್ 4 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು, 1 ಅಂತ ಬಂತು. ಓಕೆ, ಸೊ ಈಗ 1 ಟೇಬಲ್ ಗೊತ್ತಾಯ್ತು. ಓಕೆ, ಇದೇನಿದು ಟೇಬಲ್ ನಂಬರ್ 1, ಯಾವುದು ಈಕ್ವೇಶನ್ 1. ಓಕೆ, ಸೊ ನಾನು ಇದನ್ನೆಲ್ಲ ಎರೇಸ್ ಮಾಡ್ಬಿಡ್ತೀನಿ. ಅದೇ ರೀತಿ ಟೇಬಲ್ 2 ಮಾಡೋಣ. ಓಕೆ, ಓಕೆ ಸೆಕೆಂಡ್ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6 ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಹೇಳಿದ್ವಿ, y ಯಾವಾಗಲೂ ಲೆಫ್ಟ್ ಸೈಡ್ ಇಟ್ಕೋಬೇಕು. ಅವಾಗ ಏನಾಗುತ್ತೆ, 2y ಇಸ್ ಈಕ್ವಲ್ ಟು 6. ಈ ಪ್ಲಸ್ ಎಕ್ಸ್ ಈ ಕಡೆ ಹೋದ್ರೆ ಮೈನಸ್ ಎಕ್ಸ್ ಆಗುತ್ತೆ. ಓಕೆ, ಈಗ y ಇಸ್ ಈಕ್ವಲ್ ಟು 6 ಮೈನಸ್ ಎಕ್ಸ್ ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಗುತ್ತೆ. ಓಕೆ, ಇದು ಈಕ್ವೇಶನ್ 2. ಓಕೆ, ಸೊ ಈಗ y ಒಂದೇ ಲೆಫ್ಟ್ ಸೈಡ್ ಐತೆ, ಇನ್ನು ಉಳ್ಕಿದ್ದೆಲ್ಲ ಏನ್ ಮಾಡಿದ್ವಿ, y ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡು ಇನ್ನು ಉಳ್ಕಿದ್ದೆಲ್ಲ ರೈಟ್ ಸೈಡ್ ಹಾಕೊಂಡ್ವಿ. ಓಕೆ, ಸೊ ಇದಕ್ಕೊಂದು ಟೇಬಲ್ ಬರೆಯೋಣ. ಎಕ್ಸ್ ವೈ. ಓಕೆ, ಈಗ ಫಸ್ಟ್ ಏನ್ ಮಾಡ್ರಿ, ಎಕ್ಸ್ ಇದ್ದಲ್ಲಿ 0 ಹಾಕ್ರಿ, ಈಕ್ವೇಶನ್ 12. ಅವಾಗ ಏನಾಗುತ್ತೆ, y ಇಸ್ ಈಕ್ವಲ್ ಟು 6 ಮೈನಸ್ 0 ಡಿವೈಡೆಡ್ ಬೈ 2. ಸೊ ಏನಾಯ್ತು, 6 ಅಲ್ಲಿ 0 ಹೋದ್ರೆ 6 ಡಿವೈಡ್ ಬೈ 2. 2 1 ಜಾ 2 3 ಜಾ. ಸೊ y ವ್ಯಾಲ್ಯೂ ಏನ್ ಬಂತು, 3 ಬಂತು. ಸೊ ಎಕ್ಸ್ 0 ತಗೊಂಡ್ರೆ y ವ್ಯಾಲ್ಯೂ ಏನ್ ಬಂತು, 3 ಬಂತು. ಎಕ್ಸ್ 0 ತಗೊಂಡ್ರೆ y ವ್ಯಾಲ್ಯೂ 3 ಬಂತು. ಅದೇ ರೀತಿ ಈಗ ನೀವೇ ನೋಡ್ರಿ, ಎಕ್ಸ್ 1 ತಗೊಂಡ್ರೆ ನಾನು 6 ಅಲ್ಲಿ 1 ಹೋದ್ರೆ 5, ನಥಿಂಗ್ ಬಟ್ 5/2 ಬರುತ್ತೆ. ಸೊ ಕ್ಯಾನ್ಸಲೇಷನ್ ಡೆಸಿಮಲ್ ಬರುತ್ತೆ, ಕಷ್ಟ ಆಗುತ್ತೆ. ಸೊ ನಾನು 1 ತಗೊಳ್ಳಾರ್ದಂಗೆ ಎಕ್ಸ್ ವ್ಯಾಲ್ಯೂ ಏನ್ ತಗೊಂತೀನಿ, 2 ಅಂತ ತಗೊಂತೀನಿ. y ಇಸ್ ಈಕ್ವಲ್ ಟು 6 ಮೈನಸ್ ಎಕ್ಸ್ ಇದ್ದಲ್ಲಿ ಏನ್ ತಗೊಂತೀನಿ, 2 ತಗೊಂತೀನಿ. ಡಿವೈಡ್ ಬೈ 2. ಅವಾಗ ಏನಾಗುತ್ತೆ, 6 ಅಲ್ಲಿ 2 ಹೋದ್ರೆ 4, 4/2. 2 1 ಜಾ 2 2 ಜಾ. ಸೊ y ವ್ಯಾಲ್ಯೂ ಏನಾಯ್ತು, 2 ಅಂತ ಗೊತ್ತಾಯ್ತು. ಸೊ ಎಕ್ಸ್ 2 ತಗೊಂಡ್ರೆ y ವ್ಯಾಲ್ಯೂ ಕೂಡ ಏನ್ ಬರುತ್ತೆ, 2ನೇ ಬರುತ್ತೆ. ಓಕೆ, ಅದೇ ರೀತಿ ನಾನು ಇವಾಗ ಎಕ್ಸ್ ಇದ್ದಲ್ಲಿ 3 ತಗೊಂಡ್ರೆ 6 ಅಲ್ಲಿ 3 ಹೋದ್ರೆ 3, 3/2 ಅಂದ್ರೆ ಮತ್ತೆ ಡೆಸಿಮಲ್ ಬರುತ್ತೆ, 3 ತಗೊಳಲ್ಲ. ಸೊ ಅದಕ್ಕೆ ಎಕ್ಸ್ ವ್ಯಾಲ್ಯೂ ಏನ್ ತಗೊಂತೀನಿ, 4 ಅಂತ ತಗೊಂತೀನಿ. ಅವಾಗ ಏನಾಗುತ್ತೆ ನೋಡ್ರಿ, y ಇಸ್ ಈಕ್ವಲ್ ಟು 6 ಮೈನಸ್ 4/2 ಆಗುತ್ತೆ. ಸೊ 6 ಅಲ್ಲಿ 4 ಹೋದ್ರೆ 2, 2/2 ಏನಾಯ್ತು, ಕ್ಯಾನ್ಸಲ್ ಆಗಿ 1 ಆಯ್ತು. ಸೊ ಎಕ್ಸ್ 4 ತಗೊಂಡ್ರೆ y ವ್ಯಾಲ್ಯೂ ಏನ್ ಬರುತ್ತೆ, 1 ಅಂತ ಬರುತ್ತೆ. ಓಕೆ, ಸೊ ಎಕ್ಸ್ 4 ತಗೊಂಡಾಗ y ವ್ಯಾಲ್ಯೂ 1 ಬರುತ್ತೆ. ಓಕೆ, ಅದೇ ರೀತಿ ಇನ್ನೊಂದು ವ್ಯಾಲ್ಯೂ ನೋಡ್ರಿ. ಈಗ ನಾನೇನಾದ್ರೂ ಈಗ 5 ತಗೊಂಡ್ರೆ, ಎಕ್ಸ್ ಇದ್ದಲ್ಲಿ 5 ತಗೊಂಡ್ರೆ 6 ಮೈನಸ್ 5 1/2 ಬರುತ್ತೆ, ಮತ್ತೆ ಡೆಸಿಮಲ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು 5 ತಗೊಂಡ್ಲಾರ್ದಂಗೆ ಏನ್ ತಗೊಂತೀನಿ, 6 ತಗೊಂತೀನಿ. ಓಕೆ, ಸೊ ಎಕ್ಸ್ ಇದ್ದಲ್ಲಿ 6 ತಗೊಂಡ್ರೆ ಏನಾಗುತ್ತೆ, y ಇಸ್ ಈಕ್ವಲ್ ಟು 6 ಮೈನಸ್ 6/2. ಓಕೆ, 6 ಅಲ್ಲಿ 6 ಹೋದ್ರೆ 0/2, 0/2 ನಥಿಂಗ್ ಬಟ್ 0. ಅಂದ್ರೆ ಎಕ್ಸ್ ವ್ಯಾಲ್ಯೂ 6 ತಗೊಂಡ್ರೆ y ವ್ಯಾಲ್ಯೂ ಏನ್ ಬರುತ್ತೆ, 0 ಬರುತ್ತೆ. ಓಕೆ, ಸೊ ಇವಾಗ ನಮ್ಗೆ ಏನಂದ್ರೆ ಟೇಬಲ್ 1 ಗೊತ್ತಾಯ್ತು, ಟೇಬಲ್ 2 ಕೂಡ ಗೊತ್ತಾಯ್ತು. ಓಕೆ, ಸೊ ನಾವು ಇವೆರಡಕ್ಕೆ ಗ್ರಾಫ್ ಹಾಕೋಣ. ಓಕೆ, ಸೊ ಅದಕ್ಕೆ ಗ್ರಾಫ್ ಹತ್ರ ಹೋಗೋಣ. ಓಕೆ, ಸೊ ಇಲ್ಲಿ ಆಲ್ರೆಡಿ ಟೇಬಲ್ ಬರ್ದ್ಬಿಟ್ಟಿದ್ದೀನಿ.
ಓಕೆ, ಈ ಗ್ರಾಫ್ ನ ಪ್ಲಾಟ್ ಮಾಡೋಣ. ಫಸ್ಟ್ ನೀವು ಸ್ಕೇಲ್ ಕಂಪಲ್ಸರಿ ಬರಿಬೇಕು. ಸ್ಕೇಲ್ ನೀವು ನೋಡಿದ್ರೆ ಎಲ್ಲವೂ 1 ಸೆಂಟಿಮೀಟರ್ ಗ್ಯಾಪ್ ಇದೆ. ಸೊ ಅದಕ್ಕೋಸ್ಕರ ಏನ್ ಬರ್ರಿ, ಆನ್ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಇಕ್ವಲ್ ಟು 1 ಯೂನಿಟ್. ವೈ ಆಕ್ಸಿಸ್ ಕೂಡ ಅದೇ ತರ ಇದೆ, 1 ಸೆಂಟಿಮೀಟರ್ ಗ್ಯಾಪ್ ಇದೆ. ಆನ್ ವೈ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಇಕ್ವಲ್ ಟು 1 ಯೂನಿಟ್ ಅಂತ ಬರೆಯೋಣ. ಫಸ್ಟ್ ಈ ಟೇಬಲ್ದು ಪ್ಲಾಟ್ ಮಾಡೋಣ. ಸೊ ಈಗ ನೀವು ನೋಡಿದ್ರೆ ಎಕ್ಸ್ 1 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 4 ಇದೆ. ಸೊ ಎಕ್ಸ್ 1 ಇದ್ದಾಗ ವೈ ವ್ಯಾಲ್ಯೂ ಏನು 4. ಸೊ ಇಲ್ಲಿ ಪ್ಲಾಟ್ ಆಗುತ್ತೆ. ಸೆಕೆಂಡ್ ನೋಡ್ರಿ, ಎಕ್ಸ್ 2 ಇದ್ದಾಗ ವೈ ವ್ಯಾಲ್ಯೂ 3. ಸೊ ಎಕ್ಸ್ 2 ಇದ್ದಾಗ ವೈ ವ್ಯಾಲ್ಯೂ 3 ಇಲ್ಲಿ ಬರುತ್ತೆ. ನೆಕ್ಸ್ಟ್ ಎಕ್ಸ್ 3 ಇದ್ದಾಗ ವೈ ವ್ಯಾಲ್ಯೂ 2. ಸೊ ಎಕ್ಸ್ 3 ಇದ್ದಾಗ ವೈ ವ್ಯಾಲ್ಯೂ ಏನು, ಲಾಸ್ಟ್ ಎಕ್ಸ್ 4 ಇದ್ದಾಗ ವೈ ವ್ಯಾಲ್ಯೂ 1. ಸೊ ಎಕ್ಸ್ 4 ಇದ್ದಾಗ ವೈ ವ್ಯಾಲ್ಯೂ 1. ಓಕೆ, ಸೊ ನಾವೇನ್ ಮಾಡೋಣ, ಈ ಲೈನ್ ನ ಜಾಯಿನ್ ಮಾಡ್ರಿ. ಓಕೆ, ಜಾಯಿನ್ ಮಾಡ್ಬಿಟ್ಟು ಈ ಲೈನ್ ಈಕ್ವೇಶನ್ ಏನು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಓಕೆ, ಈಗ ಈ ಟೇಬಲ್ ಸೆಕೆಂಡ್ ಟೇಬಲ್ ಪ್ಲಾಟ್ ಮಾಡೋಣ. 0 ಇದ್ದಾಗ ಎಷ್ಟಂತೆ 3. ಸೊ 0 ಇದ್ದಾಗ 3 ಇಲ್ಲಿ ಪ್ಲಾಟ್ ಮಾಡ್ತೀವಿ. ನೆಕ್ಸ್ಟ್ 2 ಇದ್ದಾಗ ಏನಂತೆ 2 ಇದ್ದಾಗ 2 ಇದ್ದಾಗೆ 2. ಓಕೆ, ಆಮೇಲೆ 4 ಇದ್ದಾಗ ಏನಂತೆ 1. ಓಕೆ, ನೋಡ್ರಿ 4 ಇದ್ದಾಗ 1 ಅಂದ್ರೆ ಇಲ್ಲೇ ಪ್ಲಾಟ್ ಆಗುತ್ತೆ, ಸೇಮ್ ನಂಬರ್ ಮೇಲೆ ಪ್ಲಾಟ್ ಆಗುತ್ತೆ. ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಎರಡು ಇಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಓಕೆ, ನಾನು ಅದಕ್ಕೆ ಏನ್ ಮಾಡ್ತೀನಿ, ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡಿರ್ತೀನಿ. ಓಕೆ, ಸೊ ದಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ. ನೆಕ್ಸ್ಟ್ ಎಕ್ಸ್ 6 ಇದ್ದಾಗ ವೈ ವ್ಯಾಲ್ಯೂ 0. ಸೊ 6 ಇದ್ದಾಗ 0 ಅಂದ್ರೆ ಎಲ್ಲಿ ಬರಬೇಕು, ಇಲ್ಲಿ ಪ್ಲಾಟ್ ಮಾಡ್ಬೇಕು. ಓಕೆ, ಸೊ ಇವಾಗ ಇದನ್ನ ಜಾಯಿನ್ ಮಾಡ್ರಿ. ಓಕೆ, ಈ ಲೈನ್ ಬಂದ್ಬಿಟ್ಟು ಏನು, ಈ ಲೈನ್ ಬಂದ್ಬಿಟ್ಟು ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6 ಈ ಈಕ್ವೇಶನ್. ಈಗ ನೀವು ನೋಡಿದ್ರೆ ಎರಡು ಲೈನ್ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಈ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗಿದೆ. ಈ ಲೈನ್ ಹಿಂಗ್ ಹೋಗ್ತಾ ಇದೆ, ಈ ಲೈನ್ ಹಿಂಗ್ ಹೋಗ್ತಾ ಇದೆ. ಇವ್ರಿಬ್ರು ಇಂಟರ್ಸೆಕ್ಟ್ ಇಲ್ಲಿ ಆಗಿದ್ದಾರೆ. ಓಕೆ, ಸೊ ಈಗ ನೀವು ನೋಡಿದ್ರೆ ಇಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾರೆ. ಸೊ ಅಲ್ಲಿ ಇಂಟರ್ಸೆಕ್ಟ್ ಆದಾಗ ಈಗ ನೋಡ್ರಿ, ಡಾಟೆಡ್ ಲೈನ್ ಇಂದ ಕೆಳಗಡೆ ಜಾಯಿನ್ ಮಾಡ್ರಿ. ಅದೇ ರೀತಿ ಡಾಟೆಡ್ ಲೈನ್ ಇಂದ ಈಗ ಸೈಡಿಗೆ ಜಾಯಿನ್ ಮಾಡಿದ್ರೆ, ಓಕೆ, ಸೊ ಇದೇನಿದು ಎಕ್ಸ್ ಆಕ್ಸಿಸ್ ಇರೋದ್ರಿಂದ ಎಕ್ಸ್ ಆಕ್ಸಿಸ್ ಎಲ್ಲಿ ಟಚ್ ಮಾಡ್ತಾ ಇದೆ, ಎಕ್ಸ್ ಹತ್ರ, ಎಕ್ಸ್ ಆಕ್ಸಿಸ್ ಅಂದ್ರೆ 4 ಹತ್ರ ಟಚ್ ಮಾಡ್ತಾ ಇದೆ. ಸೊ ಅದಕ್ಕೆ ಎಕ್ಸ್ ವ್ಯಾಲ್ಯೂ 4. ಓಕೆ, ಆಮೇಲೆ ಇದು ವೈ ಆಕ್ಸಿಸ್. ವೈ ಆಕ್ಸಿಸ್ ನ ಎಲ್ಲಿ ಟಚ್ ಮಾಡ್ತಾ ಇದೆ, 1 ಹತ್ರ ಟಚ್ ಮಾಡ್ತಾ ಇದೆ. ಸೊ ವೈ ವ್ಯಾಲ್ಯೂ ಏನು 1. ಸೊ ಎಕ್ಸ್ ಇಸ್ ಈಕ್ವಲ್ ಟು 4, ವೈ ಇಸ್ ಈಕ್ವಲ್ ಟು 1. ಇದು ಬಂದು ಇದ್ರದ್ದು ಸೊಲ್ಯೂಷನ್. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ನನ್ನ ಚಾನಲ್ನ ಓಕೆ ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯಿನ್ ಆಗ್ರಿ. ಜಾಯಿನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ಎಕ್ಸಾಮ್ ಟೈಮಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಬರ್ತವೆ, ಅದನ್ನ ಟ್ರಿಕ್ಕಿಯಾಗಿ ಯಾವ ತರ ಸಾಲ್ವ್ ಮಾಡ್ಬೇಕಂತ ಓಕೆ ಇದ್ರಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಇದನ್ನ ಜಾಯಿನ್ ಆಗ್ರಿ. ಓಕೆ, ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮಿಡ್ ಟರ್ಮ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡಿ ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ, ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ, ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.